ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಮ್ಮ ತಂಗಿದು ಬರ್ತ್ಡೇ ದಿನ ಅವಳ ಫ್ರೆಂಡ್ ಎಷ್ಟೆಲ್ಲ ಗಿಫ್ಟ್ ಕೊಡಿಸಿದ್ದಾಳೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ನೋಡಿ. ನಮ್ಮ ತಂಗಿ ಫ್ರೆಂಡ್ಸ್ ಏನೇನೆಲ್ಲ ಗಿಫ್ಟ್ ಕೊಡ್ಸಾಳಾಕಿ ಬರ್ಡೇಗ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನಮಗೂ ಇಂಥ ಫ್ರೆಂಡ್ ಸಿಗ್ಬೇಕಂತ ಅನ್ಕೋತೀವಿ, ಬಟ್ ನಮ್ಮ ಲೈಫಲ್ಲಿ ಇಂಥ ಫ್ರೆಂಡ್ ಯಾರೂ ಇಲ್ಲ. ತೋರಿಸೇವೆ ನಾನು ನೋಡಿ ನೋಡ್ರಿ. ಇದೊಂದು ಎಷ್ಟನೇ ವರ್ಷದ ಬರ್ಡೇ ಐತಲ್ಲಿಂದ 17 years. ಹಾಂ 17 17 ವರ್ಷದ್ದು ಬರ್ಡೇಗೆ 17 ಗಿಫ್ಟ್ಸ್. ಎಷ್ಟು ಗಿಫ್ಟ್? 17 ನೋಡ್ರಿ. 17 ಗಿಫ್ಟ್ ಕೊಡ್ಸಾಳ ಅಂತ ನಮಗೆ ದುಃಖ ಆಗುತ್ತೆ. ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹಲೋ ನೋಡ್ರಿ ಇಷ್ಟೆಲ್ಲ ಕೊಡ್ಸಾಳ. ಹೇಳುವ ನೀ ಕೊಡ್ಸಿದ್ದು ಇನ್ನೊಬ್ಬಾಕಿ ಫ್ರೆಂಡ್ ಕೊಡ್ಸಾಳ ಅಂತ. ಗಂಗಾ ನೀ ಕೊಡ್ಸಿರೋ ಗಿಫ್ಟ್ನ ಲಾಗ್ ಮಾಡಕತ್ತಾಳ, ಅದಕ್ಕೆ ತೋರಿಸಿದ್ದೀನಿ, ತೋರ್ಸಕತ್ತೀನಿ ನೋಡ್ರಿ. ಇದು ಎಷ್ಟು ಕ್ಯೂಟ್ ಆಗಿದೆ. ಇನ್ನೊಬ್ಬ ಫ್ರೆಂಡ್ ಕೊಟ್ಟಾಳ ಅಂತ. ಅದು ಅವಾಗ ಕೊಟ್ಟಿದ್ದು ಇವಾಗ ಮಾಡಕತ್ತಾಳ. ಅದನ್ನ ತೋರ್ಸಕತ್ತಿದ್ದೆ, ನಿನ್ನೆ ಫೋನ್ ಹಚ್ಚಿದ್ ನೋಡಿ. ನಾ ಬಯಸದ ಹಾಗೆ ಬಂತು ನನ್ನ ಬಡ ಸ್ನೇಹ, ಈ ಸ್ನೇಹವೇ ಬರೆಸುವುದೀಗ ಪ್ರೇಮದ ಬರಹ. ಈ ಉಸಿರೇ ಹಾಳೆಯು ಹೃದಯವೇ ಲೇಖನಿ ಬರೆಯುವೆ ಕರೆಯೋಲೆ. ನೆಕ್ಸ್ಟ್ ಲಾಗಲ್ಲಿ ಬರ್ತಾಳೆ ನೋಡಿ, ಕೇಳಿಸ್ಕೊಂಡೆ. ನೋಡ್ರಿ ಇದು ಕಾಲ್ ಚೈನ. ನೆಕ್ಸ್ಟ್ ಬ್ಲಾಗ್ದಾಗ ಬರ್ತಾಳೆ ಆಕಿನ ಅಂತ ಹೇಳಕತ್ತಾಳೆ. ನೋಡ್ರಿ ಇದೊಂದು. ನೀನೆ ನೆಕ್ಸ್ಟ್ ಇದೊಂದು. ಇದು ಲೆಟ್ರ್. ಇದು ಲೆಟ್ರ್ ಅಂತ ಈಗ ಓದಿಸ್ತೀನಿ, ವೇಟ್ ಮಾಡಿರಿ. ಪರ್ಫ್ಯೂಮ್ ನೋಡಿ. ಡೈರಿ ಮಿಲ್ಕ್ ಚಾಕ್ಲೇಟ್. ಬರ್ತಾಳೆ. ನೋಡ್ರಿ ಇಷ್ಟೆಲ್ಲ ಕೊಡಿಸಿದಾಳೆ ನೋಡಿರಿ. ನಮ್ಗೆ ಯಾರು ಈ ಥರ ಕೊಡಿಸೋ ಫ್ರೆಂಡ್ಸ್ ಇಲ್ಲ. ಲೆಟ್ರ್ ಚೆನ್ನಾಗಿ ಬರ್ದಿರ್ತಾಳೆ ನೋಡೋಣ. ಓದಿಸ್ತೀನಿ ನೋಡ್ರಿ, ನಾನು ಓದಿ. Hi ma, firstly I say that Wait. ಫ್ಯಾನ್ ಆಫ್ ಮಾಡ್ತೀನಿ. ನನ್ನ ಇಯರಿಂಗ್ಸ್ ಹಾಕಿಲ್ಲ ಗಂಗೆ ನಾನು. ತಡೆ ಆನ್ ಮಾಡ್ಬೇಡ. ಇಯರಿಂಗ್ಸ್ ಹಾಕಿದ್ನಿ ಆಲ್ರೆಡಿ ಆನ್ ಆಗ್ಯದ. ಇರ ಹಾಕು. Hi ma, firstly I say that many more happy returns of the day. Always keep rocking. ಯಾವಾಗಲೂ ಖುಷಿಯಾಗಿರು. ನಿನ್ನ ಖುಷಿ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ನಾನೇನೋ ಗೊತ್ತಿಲ್ಲ, ನಿನ್ನ ತುಂಬ ಅಂದರೆ ತುಂಬ ಹಚ್ಕೊಂಡಿದ್ದೀನಿ, ಯಾಕಂತ ಗೊತ್ತಿಲ್ಲ. ನೀನಂದರೆ ಏನೋ ಒಂಥರ ಸ್ಪೆಷಲ್ ಫೀಲ್ ನನಗೆ. ಅದಕ್ಕೆ ಈ ನನ್ನ ಸ್ಪೆಷಲ್ ಪರ್ಸನ್ಗೆ ಏನಾದರೂ ಸ್ಪೆಷಲಾಗಿ ಗಿಫ್ಟ್ ಕೊಡಬೇಕು ಅಲ್ವಾ, ಅದಕ್ಕೆ ಏನೋ ಟ್ರೈ ಮಾಡೀನಿ. ಐ ಹೋಪ್ ನಿನ್ಗೆ ಇಷ್ಟ ಆಗುತ್ತೆ ಅಂತ. ನನ್ನ ಮುದ್ದು ರಾಕ್ಷಸಿ ಇವಾಗ 17 years ಅಲ್ವಾ, ಅದಕ್ಕೆ 17 ಗಿಫ್ಟ್ ಕೊಡೋ ಪ್ಲ್ಯಾನ್ ಮಾಡಿದ್ದೆ. ಪ್ರತಿಯೊಂದು ಗಿಫ್ಟ್ನೂ ತುಂಬ ಸಿಂಬಾಲಿಕಲ್ ಆಗಿ ಕೊಡ್ತಾ ಇದ್ದೀನಿ ಅನ್ನೋ ಖುಷಿ ತುಂಬ ಇದೆ ನನಗೆ. ಇದು ನನ್ನ ಡ್ರೀಮ್ ಆಗಿತ್ತು. ನನ್ನ ಫೇವ್ರೆಟ್ ಪರ್ಸನ್ ಅವ್ರಿಗೆ ಅವ್ರ ಪ್ರಕಾರ ಗಿಫ್ಟ್ ಕೊಡಬೇಕು ಅಂತ. ಅದು ಇವತ್ತು ಫುಲ್ಫಿಲ್ ಆಗ್ತಿದೆ. ಫಸ್ಟ್ ಕೀ ಚೈನ್. ನಿನ್ನ ಬ್ಯಾಗ್ ಮೇಲೂ ನಾನೇ ಇರಬೇಕು, ಅದಕ್ಕೆ ಕೀ ಚೈನಲ್ಲೂ ಒಂದು ಮ್ಯಾಟ್ರ್ ಇದೆ, ಅದ್ರ ಮೇಲೆ ನಮ್ಮ ಫೋಟೋ ಇದೆ. ಅದನ್ನು ನೋಡೋ ಬೇರೆ ಗರ್ಲ್ಸ್ಗೆ ಗೊತ್ತಾಗಬೇಕು ಶೀ ಈಸ್ ಆಲ್ರೆಡಿ ಕಮಿಟೆಡ್ ವಿತ್ ಅರ್ ಗರ್ಲ್ ಅಂತ. ನೆಕ್ಸ್ಟ್ ಏನಂದರೆ ಜುಮ್ಕಿ. ಇದ್ರ ಸ್ಪೆಷಲ್ ಏನಂದರೆ, ಯಾರು ನಮ್ಮ ಬಗ್ಗೆ ಬಂದು ನಿನ್ನ ಹತ್ರ ಕಿವಿ ಚುಚ್ಚಿದ್ರು ಚುಚ್ಚಬಾರ್ದು, ಯಾಕಂದರೆ ಆ ಕಿವಿಗೆ ಆಲ್ರೆಡಿ ನಾನು ಜುಮ್ಕಿನ ಚುಚ್ಚಿದ್ದೀನಿ.
ಮತ್ತು ನೆಕ್ಸ್ಟ್ ನೇಲ್ ಪಾಲಿಷ್. ನೀನು ನೇಲ್ ಪಾಲಿಷ್ ಹಾಕೊಂಡ್ರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ನಿನ್ನ ಫೇವ್ರೆಟ್ ಕಲರ್ ನೇಲ್ ಪಾಲಿಷ್ ಮತ್ತು ನೆಕ್ಸ್ಟ್ ನಿನ್ನ ಕಾಲು ಚೈನ್ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಅದು ತಂದೀನಿ. ಇವಾಗ ಸಿಲ್ವರ್ ಕಾಲು ಚೈನ್ ತಂದಿಲ್ಲದೆ ಇರ್ಬೋದು, ಬಟ್ ಒಂದಿನ ಅದು ತಂದು ನಾನೇ ಹಾಕ್ತೀನಿ. ಒಂದು ಕಂಡೀಷನ್, ಇನ್ ಆ್ಯನ್ಯುವಲ್ ಎಕ್ಸಾಮ್ಗೆ ನಾನು ಕೊಟ್ಟಿರೋ ಎಕ್ಸಾಮ್ ಪ್ಯಾಡ್ ಮತ್ತು ಪೆನ್ನ ಯೂಸ್ ಮಾಡಬೇಕು, ಸರಿನಾ ಬಂಗಾರು? ಮತ್ತು ನೆಕ್ಸ್ಟ್ ನಾನು ನಿನ್ನ ತುಂಬ ಲವ್ ಮಾಡ್ತೀನಿ ಅನ್ನೋದಕ್ಕೆ ಸಿಂಬಾಲಿಕ್ಕಾಗಿ ಈ ರೆಡ್ ಆರ್ಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಪರ್ಫ್ಯೂಮ್ ನಿನ್ಗಿಷ್ಟ ಅಂತ HP ಗೋಲ್ಡ್ ಪರ್ಫ್ಯೂಮ್ ಹಾಕ್ಕೊಂಡು ಗಮ್ ಅಂತಿರು ಯಾವಾಗಲೂ, ಸರಿನಾ? ಮತ್ತು ನೆಕ್ಸ್ಟ್ ಲಿಪ್ಸ್ಟಿಕ್. ಸ್ಮೈಲ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತೀಯ, ಇನ್ನೂ ಚೆನ್ನಾಗಿ ಕಾಣಿಸ್ತೀಯ ಅಂತ ನಿನ್ನ ಲಿಪ್ಸ್ಗೆ ಲಿಪ್ಸ್ಟಿಕ್, ಸರಿನಾ? ಮತ್ತು ನೆಕ್ಸ್ಟ್ ವಾಚ್ ಕೊಟ್ಟರೆ ರಿಲೇಷನ್ಶಿಪ್ ಹಾಳಾಗುತ್ತೆ ಅಂತ ಹೇಳಿದ್ದೆ, ಬಟ್ ನಮ್ಮ ನಡುವೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಲವ್ ಇದೆ, ಸೊ ಬ್ರೇಕ್ ಆಗೋ ಮಾತೇ ಬರಲ್ಲ. ಯು ಡೋಂಟ್ ವರಿ ಚಿನ್ನ, I am always yours Chinna, and you also always mine. Got this one. ಎಷ್ಟು ಬರ್ದ. ಮತ್ತೆ ನೆಕ್ಸ್ಟ್ ನನಗೆ ಇಮೋಜಲ್ಲಿ ಅದು ತುಂಬ ಇಷ್ಟ, ಅದಕ್ಕೆ ಆ ಏರ್ ಕ್ಲಿಪ್ ನಿನಗೆ. ಮತ್ತು ಲಾಸ್ಟ್ ಒನ್ ಏನಂದರೆ ಚಿಟ್ಟಿ ಅಂತ ನೇಮ್ ಇರೋ ನನ್ನ ಮುದ್ದು ಮರಿಗೆ ಬಟರ್ಫ್ಲೈ ನೆಕ್ ಚೈನ್ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲನೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೆಂಗಿತ್ತು ನನ್ನ ಪ್ರೆಸೆಂಟೇಷನ್, ಎಷ್ಟು ಮಾರ್ಕ್ಸ್ ಕೊಡ್ತೀಯ ನನಗೆ ತಪ್ಪದೆ ಹೇಳು, ಸರಿನಾ? ಬರೆಯೋದು ತುಂಬ ಬರಿತಾ ಇದ್ರೆ ಮುಗಿಯೋದೇ ಇಲ್ಲ, ಬರೆದ್ರೂ ಮುಗಿಯೋಷ್ಟು ಚಿಕ್ಕ ಸ್ಟೋರಿನೂ ಅಲ್ಲ ನಮ್ಮ ಫ್ರೆಂಡ್ಶಿಪ್ಪು. ಯುವರ್ ನೇಮ್ ಈಸ್ ನಾಟ್ ಓನ್ಲಿ ನೇಮ್, ಇಟ್ಸ್ ಆ್ಯನ್ ಎಮೋಷನ್. ಬಂಗಾರ, ಲವ್ ಯು ಸೋ ಮಚ್ ಮುದ್ದಮ್ಮ, ಯಾವಾಗಲೂ ಖುಷಿಯಾಗಿ ಇರೋ, ಸರಿ ಡಾರ್ಲಿಂಗ್. ನೋಡ್ರಿ, ಇಷ್ಟೆಲ್ಲ ಇದು ತುಂಬ ದಿನಗಳಾಯ್ತು ಅವಳ ಬರ್ಡೇ ಮುಗಿದು, ಅವಳ ಬರ್ಡೇ ಕೊಡ್ಸಿರೋ ಗಿಫ್ಟು. ಬಟ್ ನಾನಾಗಿದ್ದು ಇಷ್ಟೊತ್ತಿಗೆ ಎಲ್ಲೆಲ್ಲೋ ಹೋಗಿರೋವೇನೋ, ಅವಳಂತೂ ಜೋಪಾನ ಮಾಡ್ಕೊಂಡಾಳ. ನಮ್ಗೆ ಇಂಥವೆಲ್ಲ ಕೊಡ್ಸೋದು ಇಲ್ಲ, ನಾವು ಜೋಪಾನ ಮಾಡ್ಕೊಳ್ಳೋದು ಇಲ್ಲ, ಬಟ್ ಅವಳು ಜೋಪಾನ ಮಾಡ್ಕೊಂಡಿಲ್ಲ. ಇನ್ನೂ ಕೆಲವೊಂದು ಮಿಸ್ ಆಗಿದೆ ಅನಿಸುತ್ತಲ್ಲ. ಇನ್ನು ಯಾವ್ಯಾವ ಮಿಸ್ ಆಗಿದೆ? ಲಿಪ್ಸ್ಟಿಕ್ಕು ಮತ್ತು ಚಾಕ್ಲೇಟು. ನೋಡ್ರಿ, ಇಷ್ಟು ದೊಡ್ಡ ಚಾಕ್ಲೇಟ್. ಗ್ರೇಟ್ ಫ್ರೆಂಡ್ಶಿಪ್, ಅಪರೂಪದ ಫ್ರೆಂಡ್ಶಿಪ್ ನೋಡ್ರಿ ಇವಳು. ವಾವ್, ನೋಡಿಲಿ, ತೋರಿಸಿಲಿ. ಅಷ್ಟು ಇಟ್ಕೊಂಡ ಬಿಡಾಕಿ. ನೋಡ್ರಿ, ನೀನು ಒಂದೆರಡು ಮಾತು ಹೇಳ ಅವಳ ಬಗ್ಗೆ. ಅವಳ ಬಗ್ಗೆ ಹೇಳಕ್ ನಿಂತ್ರೆ ಮಾತೇ ಬರಲ್ಲ. ಹಾ, ಈ ಡೈಲಾಗೆ ಮುಗಿಸ್ಬಿಡ. ಒಂದು ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅವೆರಡು ಅಷ್ಟೇ, ಅವಳು ಅಷ್ಟುದ್ದ ಬರ್ದಾಳ, ಅಷ್ಟೆಲ್ಲ ಹೇಳ. ನಿನಗೇನೈತಿ ಎರಡೇ ಮಾತಲ್ಲಿ ಮುಕ್ತಾಯ. ಈ ಬಗ್ಗೆ ಹೇಳಕ್ ನಿಂತ್ರೆ ದಿನ ಪೂರ್ತಿ ಸಾಲ. ನೋಡ್ರಿ, ಇದನ್ನು ಕ್ಯೂಟ್ ಆಗಿದೆ. ಇನ್ನೊಬ್ಳು ಫ್ರೆಂಡ್ ಕೊಟ್ಟಾಳ, ಅನುಷಾ ಅನ್ನಿ. ಅವಳ ಜೊತೆ ಜಾಸ್ತಿ ಮೆಮೊರೀಸ್ ಇದಾವೆ, ಆದ್ರೆ ಫೋಟೋಸ್ ಇಲ್ಲ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಇಟ್ಬಿಡು. ನೋಡ್ರಿ, ಇದ್ರಾಗ ಒಂದು ನಮ್ಗೆ ಹಾಕೊಳಕ್ ಕೊಡಂಗಿಲ್ಲ, ಒಂದು ಕೈಗೆ ಮುಟ್ಟಕ್ ಬಿಡಂಗಿಲ್ಲ. ಈ ಉಸಿರೇ ಹಾಳೆಯು ಹೃದಯವೇ ಲೇಖನಿ ಬರೆಯುವೆ ಕರೆಯೋಲೆ, ಒಲವೇ ನನ್ನೊಲವೇ, ನನ್ನ ಮೇಲೆ ಎಷ್ಟೊಂದು ಒಲವೇ.